ನಮಸ್ಕಾರ ಎಲ್ರಿಗೂ ಕೂಡ ಇವತ್ತು ಸ್ನೇಹಿತರೆ ಸಬ್ಸಿಗೆ ಸೊಪ್ಪಿನ ಪಲ್ಯ ಯಾವ ರೀತಿಯಾಗಿ ಮಾಡೋದಂತ ನಮ್ಮ ಕಡೆ ಪದ್ಧತಿಯಲ್ಲಿ ತೋರಿಸ್ಕೊಡ್ತೀನಿ. ನೀವು ಕೂಡ ನೋಡಿದ್ರೆ ಟ್ರೈ ಮಾಡ್ಬೋದು. ಹಾಗಿದ್ರೆ ಬನ್ನಿ ಮತ್ತೆ ಚಪಾತಿಗೆ ರೊಟ್ಟಿಗೆ ಕಾಂಬಿನೇಷನ್ ಇರುವಂಥ ಸಬ್ಸಿಗೆ ಸೊಪ್ಪಿನ ಪಲ್ಯ ನಾವು ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ಕೊಂಡು ಬರ್ತೀನಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸ್ನೇಹಿತರೆ ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ನಾವು ಸಬ್ಸಿಗೆ ಸೊಪ್ಪು ತೊಗೋಬೇಕಾಗತ್ತೆ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಒಂದು 2 ಸೂಡಷ್ಟು ಸಬ್ಸಿಗೆ ಸೊಪ್ಪು ತೊಗೊಂಡು ಬರ್ತೀನಿ. 2 ಸೂಡಷ್ಟು ಸಬ್ಸಿಗೆ ಸೊಪ್ಪು ತಂದು ಸೋಸ್ಕೊಂಡು ಈ ರೀತಿ ಸಣ್ಣಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಸಣ್ಣವಾಗಿ ಕಟ್ ಮಾಡ್ತೀವಿ ಅಷ್ಟೊಂದು ಸಬ್ಸಿಗೆ ಸೊಪ್ಪಿನ ಪಲ್ಯ ನಮ್ಮ ಕಡೆ ಈ ಪದ್ಧತಿಯಲ್ಲಿ ಮಾಡೋದಕ್ಕೆ ಸಣ್ಣವಾಗಿ ಬೇಕಾಗುತ್ತೆ, ಆವಾಗಲೇ ರುಚಿ ಬರೋದು. ಹಾಗಾಗಿ ಪೂರ್ತಿ ಸಣ್ಣವಾಗಿ ಚಾಪ್ ಮಾಡ್ಕೋಬೇಕು. ಚೆನ್ನಾಗಿ ಸಣ್ಣಾಗಿ ಕಟ್ ಮಾಡಿಕೊಂಡು ಮತ್ತೆ ನಾನು ನೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಿಗೆ. ಆಮೇಲೆ ಈ ಕಡೆ ಒಂದು ಕಡಾಯಿ ಬಿಸಿಗೆ ಇಟ್ಕೊಂಡು ಅದರಲ್ಲಿ ನಾನು 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಕೆಂಪಗಾದ್ಮೇಲೆ ನಾನು ಇವಾಗ ಸಬ್ಸಿಗೆ ಸೊಪ್ಪು ತೊಳೆದಿರೋವಂಥದ್ದು ಇದರಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸಬ್ಸಿಗೆ ಸೊಪ್ಪಲ್ಲಿ ಮಣ್ಣು ಇರುತ್ತೆ, ಅದು ಮಣ್ಣೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಗೋಬೇಕು. ಪೂರ್ತಿ ನೀರೆಲ್ಲ ಸೋದಿಸ್ಕೊಂಡು ನಾನು ಇವಾಗ ಸಬ್ಸಿಗೆ ಸೊಪ್ಪು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು. ಈ ರೀತಿ ಮೆತ್ತಗೆ ಸ್ವಲ್ಪ ಆಗ್ತಾ ಬರುತ್ತೆ, ಆವಾಗ ನಮಗೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಕೆಂಪು ಖಾರದ ಪುಡಿ ಹಾಕಬೇಕು. ನೀವು ಖಾರ ಮತ್ತು ಉಪ್ಪು ಕಡಿಮೆನೇ ಹಾಕಬೇಕು, ಯಾಕಂದರೆ ಸಬ್ಸಿಗೆ ಸೊಪ್ಪು ನೋಡೋದಕ್ಕೆ ಜಾಸ್ತಿ ಕಾಣಿಸುತ್ತೆ, ಅದು ಎಣ್ಣೆಯಲ್ಲಿ ಮತ್ತೆ ಚೆನ್ನಾಗಿ ಮೆತ್ತಗೆ ಆಗ್ತಾ ಕಡಿಮೆ ಕ್ವಾಂಟಿಟಿ ಆಗಿಬಿಡುತ್ತೆ. ಹಾಗಾಗಿ ಉಪ್ಪು ಮಾತ್ರ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕಿ, ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಕಡಿಮೆನೇ ಹಾಕಬೇಕು. ಇವಾಗ ನೋಡಿ ಚೆನ್ನಾಗಿ ಎಲ್ಲ ಕೂಡ ಮೆತ್ತಗೆ ಆಗ್ತಾ ಇರೋವಂಥದ್ದು. ಮೆತ್ತಗೆ ಆಗ್ತಾ ಬಂದಾಗ ಲಾಸ್ಟಿಗೆ ನಾನು ಸಪ್ಪೆ ಶೇಂಗಾ ಪುಡಿ ಚೆನ್ನಾಗಿ ಕೊಟ್ಕೊಂಡಿರೋವಂಥದ್ದು ಹಾಕಿಬಿಡ್ತೀನಿ. ಈ ಥರ ಹಾಕ್ಕೊಂಡು ನಮ್ಮ ಕಡೆ ಪದ್ಧತಿ ಅಂದರೆ ಸಬ್ಸಿಗೆ ಸೊಪ್ಪಿನ ದಿಢೀರವಾಗಿ ಪಲ್ಯ ಮಾಡ್ಕೊಬೋದು. ಒಂದೇ ಸೆಕೆಂಡ್ನಲ್ಲಿ ರೆಡಿ ಆಗುವಂಥದ್ದು. ಖಂಡಿತವಾಗಿ ಈ ಥರ ಕೂಡ ಸಬ್ಸಿಗೆ ಸೊಪ್ಪಿನ ಪಲ್ಯ ಒಂದು ಸರ್ತಿ ಮಾಡಿ ರುಚಿ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.